ಈ ಜಾಗದಲ್ಲಿ ಫ್ಲಾಗ್ ವೆಸ್ಟ್ ಮಾಡ್ಕೊಂತಾರೆ ಅನ್ಕೊಂಡಿದ್ದೆ, ಆದ್ರೆ ತುತ್ತು ಅನ್ನಕ್ಕೆ ಯಾರ ಹತ್ರ ಬೇಡದೇ ಇರುವಂತ ಸ್ಥಿತಿಲಿ ಇದ್ದಾರೆ ಅಂದ್ರೆ ಅದಕ್ಕೆ ಗೋಪಾಲ್ ಗೌಡ್ರು ತುಂಬಾ ಶ್ರಮ ಪಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಟೈಟಲ್ಲು ಹಾಗೆ ನೀವು ಬರ್ತಿರೋ ರೀಕ್ಯಾಪ್ ಅನ್ನು ನೋಡ್ಕೊಂಡು ನಿಮಗೆ ಗೊತ್ತಾಗಿರ್ಬೋದು. ನಾನಿವತ್ತು NSS ಕ್ಯಾಂಪಿಗೆ ಹೊರಡ್ತಾ ಇದ್ದೀನಿ. ನ್ಯಾಷನಲ್ ಸರ್ವಿಸ್ ಸ್ಕೀಮ್, ಕನ್ನಡದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಕರೀತಾರೆ. ನನಗೆ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು. ಹೇಗಿರುತ್ತೆ ಅಂತ ಹೇಳ್ತೀನಿ. ನಾನು ಈಗಷ್ಟೇ ಬಸ್ಸಲ್ಲಿ ಕೊಣಂದೂರಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ಬಸ್ಸನ್ನು ತುಂಬ ಹಿಂದೆ ನಿಲ್ಲಿಸಿದ್ದಾರೆ, ಹಾಗಾಗಿ ಲೇಟ್ ಆಗುತ್ತೆ ಅಂತೇಳಿ ನಡ್ಕೊಂಡು ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ನಾನು ಶರಾವತಿ ಪ್ರಥಮ ದರ್ಜೆ ಕಾಲೇಜು ಕೋಣಂದೂರು. ಇದು ಕುವೆಂಪು ಯೂನಿವರ್ಸಿಟಿ ಅಂಡರಲ್ಲಿ ಬರುವಂಥ ಕಾಲೇಜಾಗಿದೆ. NSS ಕ್ಯಾಂಪಿಗೆ ಕಾಲೇಜಿಂದ ಒಂದು ವೆಹಿಕಲ್ ಮಾಡಿದ್ದಾರೆ. ಇಲ್ಲಿಂದ ನಾವು ಶಾಂತವೇರಿಗೆ ಹೋಗ್ತಾ ಇದ್ದೀವಿ. ಗೋಪಾಲ್ ಗೌಡ್ರು ಊರದು. ಇವತ್ತು ಹಳ್ಳಿಗಳಲ್ಲಿ ಎಷ್ಟೋ ಒಂದಿಷ್ಟು ಜನ ಅವರ ತುತ್ತು ಅನ್ನಕ್ಕೆ ಯಾರ ಹತ್ರ ಬೇಡದೇ ಇರೋವಂಥ ಸ್ಥಿತಿಲಿದ್ದಾರೆ ಅಂದರೆ ಅದಕ್ಕೆ ಗೋಪಾಲ್ ಗೌಡ್ರು ತುಂಬ ಶ್ರಮ ಪಟ್ಟಿದ್ದಾರೆ. ಇವತ್ತು ಅವ್ರ ಬರ್ತ್ಡೇ ಕೂಡ ಹೌದು. NSS ಕ್ಯಾಂಪಲ್ಲಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ, ಹೋದಾಗ ಹೇಗಿರುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಈ NSS ಕ್ಯಾಂಪ್ ಬಂದುಬಿಟ್ಟು 7 ದಿನ ನಡೆಯುತ್ತೆ. ಈ 7 ದಿನದಲ್ಲಿ 7 ಪಾರ್ಟ್ ಬರುತ್ತೆ, ಅಥವಾ 7 ದಿನದ ಒಂದು ವಿಡಿಯೋ ಬರುತ್ತೆ. ಹೇಗೆ ಏನು ಅಂತ ಗೊತ್ತಿಲ್ಲ ನನಗೆ. ನೆಟ್ವರ್ಕ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ವೀಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನನ್ನ ಸ್ಟೋರೇಜ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಸ್ಟೋರೇಜ್ 128 GB ತುಂಬ ಬೇಗ ಖಾಲಿ ಆದರೆ ಒಂದೇ ವೀಡಿಯೋದಲ್ಲಿ 7 ದಿನನ ಮುಗಿಸ್ಬಿಡ್ತೀನಿ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈಗ ಕಾಲೇಜ್ ಕಡೆ ಹೋಗೋಣ. ಫೈನಲಿ ನಾವೀಗ ಕಾಲೇಜ್ ಹತ್ರ ಬಂದಿದ್ದೀವಿ. ನಮ್ಮ ಕಾಲೇಜ್ ನೀವು ನೋಡ್ತಾ ಇರ್ಬೋದು, ಇದೇ ನಮ್ಮ ಕಾಲೇಜು. ಹಾಗೆ ನಾವು ಹೋಗುವಂಥ ಬಸ್ ಕೂಡ ಬಂದಿದೆ. ಆ್ಯಕ್ಚುಲಿ ಒಂದೇ ಬಸ್ ಬಂದಿದೆ. ನನ್ನ ಲೆಕ್ಕ 2 ರೌಂಡ್ ಹೊಡಿತಾರೆ ಅಂದ್ಕೊಂಡಿದ್ದೀನಿ. ಏನಂತ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ, ನೋಡ್ತಾ ಇರ್ಬೋದು, ಕಡಲ ವೀರರು. ಸಿಗ್ತೀನಿ ಶಾಂತವೇರಿಲಿ. ಹೊರಡುವಂಥ ಟೈಮ್ ಆಯಿತು. ನಾವೀಗ ಹೊರಡ್ತಿದ್ವಿ. ಬಸ್ಸು ಇಲ್ಲಿದೆ. ಜಾಸ್ತಿ ಜೋರಾಗಿ ಮಾತಾಡೋಕ್ಕಾಗ್ತಿಲ್ಲ, ಲೆಕ್ಚರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸಿಗ್ತೇನೆ. ಫೈನಲಿ ಹೊರಡೋ ಟೈಮ್ ಆಯಿತು. ಇನ್ನೇನು ಶಾಂತವೇರಲ್ಲಿ ನಮ್ಮ ಡೆಸ್ಟಿನೇಷನ್ ಇದೇ. ನಮ್ಮ ಬಸ್ಸು. ಸಿಗ್ತೀನಿ ಶಾಂತವೇರಿಲಿ. ಫೈನಲಿ ನಾವೀಗ ಶಾಂತವೇರಲ್ಲಿ ಇದ್ದೀವಿ. ಈಗ ಜಸ್ಟ್ ಬಂದ್ವಿ. ವೆಲ್ಕಮ್ ಟು ಶಾಂತವೇರಿ. ಗೋಪಾಲ್ ಗೌಡ್ರ ಪುತ್ತಳಿನ ನೀವು ನೋಡ್ತಾ ಇರ್ಬೋದು. ವೆಲ್ಕಮ್ ಟು ಶಾಂತವೇರಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ನಾವೀಗ ಶಾಂತವೇರಿ ಗೋಪಾಲ್ ಗೌಡ್ರ ಒಂದು ಸಭಾಭವನದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಗೋಪಾಲ್ ಗೌಡ್ರ ಫೋಟೋ ಇದು. ಇವರು ಮಾಡಿರೋ ಸಾಧನೆಗಳ ಬಗ್ಗೆ ಒಂದಿಷ್ಟು ಫೋಟೋಗಳನ್ನು ಕೊಟ್ಟಿದ್ದಾರೆ. ಇವರು ಗಂಡ ಹೆಂಡತಿ. ನೆಕ್ಸ್ಟ್ ಈಗ ಎಲ್ಲಿಗೋ ಹೊರಡ್ತಾ ಇದ್ದಾರೆ, ಅದನ್ನು ಅಲ್ಲಿಗೂ ಕೂಡ ಹೋಗೋಣ ಬನ್ನಿ. ನಾವೀಗ ಶಾಂತವೇರಿ ಸಭಾಭವನದಿಂದ ಹೊರಟಿದ್ದೀವಿ. ಈಗ ಆರ್ಗ ಸರ್ಕಲಲ್ಲಿ ಫ್ಲಾಗ್ ವೆಸ್ಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗೋಣ. ನಾವೀಗ ನಮ್ಮ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಇಲ್ಲಿ ಫ್ಲಾಗ್ ವೆಸ್ಟ್ ಆಗುತ್ತೆ. ಬಟ್ ನಾನು ಸ್ಟೂಡೆಂಟ್ ಆಗಿರೋದ್ರಿಂದ ನಾನಿಲ್ಲಿ ಫೋನ್ ಯೂಸ್ ಮಾಡೋಂಗಿಲ್ಲ, ಹಾಗಾಗಿ ಇದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ವೀಡಿಯೋ ಯಾರಾದರೂ ಮಾಡಿದರೆ ಆ ವಿಡಿಯೋನ ನಿಮಗೆ ಇಲ್ಲೇ ತೋರಿಸ್ತಾ ಇರ್ತೀನಿ. ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು, ಯಾಕಂದರೆ ನಂದು ಐಫೋನು, ಬೇರೆ ಯಾರಾದರೂ ವೀಡಿಯೋ ಮಾಡ್ತಿದ್ದಾರೆ ಆ್ಯಂಡ್ರಾಯ್ಡಲ್ಲಿ ವೀಡಿಯೋ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ಫ್ಲಾಗ್ ವೆಸ್ಟ್ ಮುಗಿದ ಕೂಡಲೇ ಸಿಗ್ತೀನಿ. ನಾನು ಈ ಜಾಗದಲ್ಲಿ ಫ್ಲಾಗ್ ವೆಸ್ಟ್ ಮಾಡ್ಕೊತಾರೆ ಅಂದ್ಕೊಂಡಿದ್ದೆ, ಆದರೆ ಇದೊಂದು ದ್ವಾರದ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ಆ ಗೌಡ್ರು ಸಭಾಭವನ ಇದೆಯಲ್ಲ, ಅಲ್ಲಿ ತನಕ ಒಂಥರ ಜಾಥಾ ಇದ್ದಂಗೆ, ಒಂದು ವಾಕಿಂಗ್ ಡಿಸ್ಟೆನ್ಸ್ 1 ಕಿಲೋಮೀಟ್ರ್ ತನಕ ಹೋಗಿ ಅಲ್ಲಿ ಹೋಗಿ ಆ ಸಭಾಭವನದಲ್ಲಿ ಫ್ಲಾಗ್ ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹ್ಯಾಂಡ್ಸ್ ಡೌನ್. NSSಗೆ ಶುರು ಕರ್. ಭ್ರಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು. ನೀವೀಗ ಟೈಮ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 10:50 ಆಗಿದೆ. ಇಷ್ಟೋ ತನಕ ಫೋನನ್ನು ಹೊರಗೆ ತೆಗೆಯುವಂಥ ಅಲೋಯನ್ಸ್ ನಮಗೆ ಇರಲಿಲ್ಲ. ನಾನು ನಿಮಗೆ ಗೋಪಾಲ್ ಗೌಡ್ರ ಜೀವನವನ್ನು ಒಂದು ಸಲ ತೋರಿಸ್ತೀನಿ. ಇಲ್ಲೊಂದು ಬ್ಯಾನರ್ ಇದೆ, ಅದರಲ್ಲಿ ಇವರ ಪೂರ್ತಿ ಜೀವನವನ್ನು ಬರೆದಿದ್ದಾರೆ. ನೀವು ಪಾಸ್ ಮಾಡಿ ಎಲ್ಲದನ್ನು ನೋಡ್ಬೋದು. ಈ ಮಧ್ಯದಲ್ಲಿ ನಮ್ಮ ಆರಕ್ಷಕ ದಳದವರು ಹಾಗೆ ರೈತ ಸಂಘದವರು ಕೂಡ ಬಂದಿದ್ದರು. ಅವ್ರ ಜೊತೆಗೆ ಒಂದು ಮೀಟಿಂಗು, ಒಂದು ಸಣ್ಣದಾದ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮ ಈಗ ಮುಗಿದಿದೆ. ಅದರ ಮಧ್ಯದ ಒಂದೊಂದಿಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತೀನಿ. ರೈತರಲ್ಲಿ 90% ರೈತರು ಗಣಿದಾರರು. ಅವರಿಗೆಲ್ಲ ಭೂಮಿನ ತಪ್ಪಾಗಿ ಚರಿತ್ರೆಯನ್ನು ಹೇಳ್ತಾರೆ. ಸಮಾಜವಾದಿಗಳು
ಆ್ಯಕ್ಚುಲಿ ಈಗ ನಾನು 10:51 ಈ ಮಧ್ಯದಲ್ಲಿ ಊಟ ಕೂಡ ಆಗಿದೆ, ಸಭೆ ಕೂಡ ಆಗಿದೆ, ಎಲ್ಲ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಮಲಗಿದ್ದಾರೆ. ನಾನು ಪಾರ್ಟ್ 2 ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಕೂಡ ಮಾಡಿ. ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ. ಧನ್ಯವಾದಗಳು. ಬಾಯ್ ಬಾಯ್. ಗುಡ್ ನೈಟ್. ಶುಭರಾತ್ರಿ.